ಬೋಡಿ ಐದ್ನೆ ನೀನ್ ಕೊಡ್ಬಾರ್ದು ಕಷ್ಟ ಕೊಟ್ಬಿಟ್ಟಿರ್ತೀಯ ಅವ್ನ್ ಕಿತ್ಕೊಂಡು ಓಡೋಗಿರ್ತಾನೆ. ಸುಟ್ಟು ಬಿಡ್ತೇನೆ. ಯಾಕ್ಲಾ? ಒಬ್ನೇ ಮಗ ಅಂತ ಎಷ್ಟೊಂದು ಪ್ರೀತಿಸ್ತಿದ್ದೆ, ಕಾಟ ಕೊಡ್ತಿದ್ದೆ ಅಂತ ಹೇಳ್ತಿದ್ಯಲ್ಲ. ಹುಡುಕ್ಸಿದ್ರ ಆಯ್ತು ಬಿಡು. ಹೆಂಗಲ್ಲ ಹುಡುಕ್ಸೋದು? ಅಯ್ಯೋ ನೀನ್ ಯಾಸಕ್ ದೋಸೆ ಹೋದ್ರು ಸಂದ ಕೇಳಿದೆ. ಏನ್ ಪೊಲೀಸ್ ಇಲ್ವಾ, ಪೇಪರ್ ಇಲ್ವಾ, ಮನೆ ಒಳಗ್ ಟಿವಿ ಇಲ್ವಾ? ನನ್ನ ಮಗನ ನೀನ್ ಇಂಗ್ಲಿಷ್ ಮಾತಾಡೋಣ ಅಂತ ಹೇಳಿದ್ರಲ್ಲ ನಾನು. ಯಾಕೆ? ಟಿವಿ ಅಲ್ಲ, ಟಿವಿ. ಯಾವ್ದೋ ಒಂದ್ ಬಿಡು. ನಿನಗ್ ಮೈ ಹಿಂಗಾಯ್ತೆ ಹೊರ್ತು ತಲೆಯಲ್ಲಿ ಒಂದಿಷ್ಟು ಇಲ್ಲ ಕಣೋ. ಅವ್ನು ಏನ್ ಬರ್ದಿಟ್ಟೋಗಿದ್ದಾನೆ ಗೊತ್ತಾ? ನೀವೆಲ್ಲ ಮಾಡಿದ್ರೆ ನಾನ್ ನೇಣ್ ಹಾಕೊಂಡ್ ಸಾತೋಗ್ಬಿಡ್ತೀನಿ ಅಂತ ಚೀಟಿ ಬರ್ದಿಟ್ಟೋಗ್ಬಿಟ್ಟಿದ್ದಾನೆ. ನನ್ ಮಗ ಹೇಳ್ದಂಗ್ ಮಾಡ್ಕೊಂಡ್ಬಿಡವ್ನೆ. ಎಟ್ಟೆ ಆಗ್ಲಿ ನಿನ್ ಮಗಲ್ವಾ? ಭತ್ತ ಕುಟ್ಟಂಗಿಲ್ಲ, ಒನ್ಕೆ ಸವೆಯಂಗಿಲ್ಲ. ಬಾಲ ಮಾಡ್ತೀನಿ ಬಾ ಅಂತ ಕರ್ದಂಗ ಆಗೋಯ್ತು. ಹಾಳಾಗೋಲಿ ಒಂದ್ ಫೋಟೋ ಇದ್ರೆ ತತ್ತಾರಲ್ಲ. ಅಯ್ಯೋ ಒಂದೇ ಒಂದ್ ಫೋಟೋನು ತೆಗ್ಸಿಲ್ವಲ್ಲೋ. ನಿನ್ ಜನ್ಮಕ್ ಬೆಂಕಿ ಹಾಕುದ್ರು ಅದನ್ನೇನ್ ಪಿರುಗುತಿಯಿಂದ ಸಾಕಿದ್ಲ ಮಗನ್ನ, ಒಂದ್ ಫೋಟೋ ತೆಗ್ಸಿಲ್ಲ ಅಂದ್ಮೇಲೆ ಯಾಕೆ ಅಷ್ಟೊಂದು ರೇಗ್ತೀಯ? ಅವ್ನು ಗುರ್ತಿಡಿಬೇಕು ತಾನೆ. ಅವ್ನ ಒಕ್ಕಳ ಕೆಳಗಡೆ ಹಂಗ ಈಗಲೇ ಕರಿ ಮಚ್ಚೆ ಇದೆ. ಅಲ್ಲಿಗೆ ಸರಿ ಹೋಯ್ತು ಬಿಡು. ನಡ್ ರಸ್ತೆಯಲ್ಲಿ ನಿಂತ್ಕೊಂಡು ಬರೋ ರೋಗರ್ದೆಲ್ಲ ಜಿಪ್ ಎಳ್ದು ಮಚ್ಚದ 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 ಹಂಗೆಲ್ಲ ನೋಡಕ್ಕಾಗಲ್ಲ. ಸುಮ್ನಿರ ಪಾಸೆ ನೀನು. ಈಗ ಸುಲಭದಾಗ ಹಿಡಿಬೋದು ಕಣ. ಹೆಂಗೆ? ಉಂಗ್ರ ನೋಡು, ಯಾರು ಉಂಗ್ರ ಹಾಕೊಂಡಿರ್ತಾನೋ ಅವನೇನು ಮಗ. ಏನ್ ಹಿಂಗಿಸ್ಕೊತದೆ ಇದು? ಇನ್ಯಾರ ಹತ್ರನೂ ಇರೋದಿಲ್ಲ, ನಮ್ಮ ವಂಶದವ್ರ ಹತ್ರ ಮಾತ್ರನೇ ಇರೋದು. ನನ್ನನ್ ಬಿಟ್ಟು ಇನ್ಯಾರು ದುಡ್ಕೊಂಡಿರ್ತಾರೋ ಅವನೇ ನನ್ನ ಮಗ. 1000 ರೂಪಾಯಿ ಉಂಗ್ರಕ್ಕೆ 200 ರೂಪಾಯಿ ಕೊಟ್ಬಿಟ್ಟು ನನ್ನೇ ಕಳ್ಳ ಅಂತ್ಯ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯ? ಚರ್ಚ್ ಬಡಕ್ತಾ ಇದ್ಯಾ ನೀನ್? ಕನ್ನಡದವನ? ಕನ್ನಡದಲ್ಲಿ ಮಾತಾಡ್ತಿದ್ಯಾ? ಕನ್ನಡದಲ್ಲಿ ಮಾತಾಡ್ತಿದ್ದೀರಾ? ಹೌದು. ಸರಿಯಾದ ಸಮಯಕ್ಕೆ ಬಂದ್ರೆ ಒಂದ್ ನಿಮಿಷ ರೀ. ಗಿವ್ ಮ್ಯಾನ್, ಓಲ್ಡ್ ಮ್ಯಾನ್, ಡಬ್ಬಾ ಮ್ಯಾನ್, ಬಿಡು ಮ್ಯಾನ್. ಇಲ್ಲಿ ನೋಡಿ ಸರ್, ಮನೆಯಲ್ಲಿ ಪ್ರಾಬ್ಲಮ್ ಹೊಟ್ಟೆ ಹಸಿವು ಅಂದ್ಬಿಟ್ಟು ಉಂಗ್ರ ಮಾರ್ಬಿಟ್ಟು ಅಂತ ದುಡ್ಡು ಕೇಳಕ್ ಬಂದ್ರೆ ನನ್ ಕಳ್ಳ ಅಂತ ಅನ್ಲ. ನನ್ ಮುಖ ನೋಡಿ ಸರ್, ನನ್ ಕಳ್ಳ ತರನೇ ಇದೀನಿ. ಇಲ್ವಲ್ಲ, ಒಳ್ಳೆ ಸಾಬ್ಯಸ್ತನ್ ತರ ಕಾಣಿಸ್ತಾ ಇದ್ಯಾ ಅಂತ ಹೇಳಿದ್ರೆ ಈ ಉಂಗ್ರ ನೋಡಿ ಕದ್ಕೊಂಬಂದಿರೋ ತರನೇ ಇದೆ. 3 ತೂತಿನ ಉಂಗ್ರ ಎಲ್ಲೋ ನೋಡ್ದಂಗದಲ್ಲ. ಅಳಿ ದೇವ್ರು, ಕಾಲಿಂಗ್ ಯು ಕಮ್ ಕಮ್. ಇವನಲ್ಲ, ಇವನೇ ಅವನೇ. ಇವನು ನಿಮ್ಮನ್ನೇ ಅಳಿಯದ್ರೆ ನಿಮ್ಮನ್ನೇ. ಅಯ್ಯಯ್ಯೋ, ಇದೇನಿದು? ಹೌದು, ಅಪ್ಪ ಏನೋ ಒಂದ್ ಮಾತಂದ ಅಂತ ಕೋಪ ಮಾಡ್ಕೊಂಬಿಟ್ಟು ಮಾರಿಷಸ್ ಗಂಟ ಬಂದ್ಬಿಡದ ನೀವು. ಇದೇನಿದು? ಇವನಿಗೆ ರಾಂಗ್ ಕನೆಕ್ಷನ್ ಇದೆಯಾ? ಇಲ್ಲಿ ನೀವು 5 ಸ್ಟಾರ್ ಹೋಟೆಲ್ಲಿ ಐಷಾರಾಮಿ ಆಗಿರ್ಬಹುದು ಅಂತ ನಾನು ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಫುಟ್ಪಾತ್ ಅಲ್ಲಿ ಇವ್ನ್ಯಾವಂತ ಜೊತೆ ಜಗಳಕ್ಕೆ ಬಿದ್ದಿದ್ರಾ? ಬರೇ ಇಲ್ಲಿ. ಯಾರೇ ಇವರು? ಅವ್ರಿಗೆ ನಿಮ್ಗೆ ಏನ್ ಸಂಬಂಧ? ಯಾರು? ಅವನೇನ್ ಕೇಳ್ತೀರಾ? ಈ ಉಂಗ್ರ ಆಯ್ತಲ್ಲ, ನಿಮ್ ಫ್ಯಾಮಿಲಿ ಉಂಗ್ರ ತಾನೆ? ಹೌದೌದೌದು. ಕರ್ನಲ್ ವಿಶ್ವನಾಥ್ ನಿಮ್ಮಪ್ಪ ತಾನೆ? ಅಯ್ಯೋ ಕಂತ್ರಿ ವಿಶ್ವನಾಥ್. ಯಾವನ ಅವ್ನು ಕರ್ನಲ್ ವಿಶ್ವನಾಥ್? ಅಯ್ಯೋ ಏನ್ ಯೋಚನೆ ಮಾಡೋಣ, ನಾಟಕ ಮಾಡ್ತೀರಾ? ನಂಗೆ ಗೊತ್ತು. ನಡ್ರಿ ಮನ್ಗೋಗೋಣ. ಮಾಡಿ ನಿಮ್ಮ ಓಡೋಗ ಬಿಟ್ಬಿಡ್ತೀರಾ? ಪಾಮೋಸಾನ್ ಬಗಾಸ್ ಮೆಟ್ಕೊಟ್ ಲಗಾಸ್. ಓಕೆ. ಎಂತದ ಮೆಟ್ಟು ಕೊಟ್ಟು ಲಗಾಯಿಸದ? ಎಲ್ಲೈತೆ? ಅಯ್ಯೋ ತಪ್ಪು ತಿಳ್ಕೊಬಾರ್ದು ಅಳಿಯಂದ್ರು. ಇದು ನಮ್ಮ ಮಾರಿಷಸ್ ಅಲ್ಲಿ ಆಡೋ ಭಾಷೆ. ಇದನ್ನ ಸಿಯಾಲು ಅಂತ, ನಾವಿದ್ನ ಸೀಳ್ನಾಯ್ ಭಾಷೆ ಅಂತ ಕರಿತೀವಿ. ತಮ್ಮ ಬಲಗಾಲನ್ನ ಎತ್ತಿ ನಮ್ಮ ಅಂಗಳದಲ್ಲಿ ಇಟ್ಟು ದಯಮಾಡಿಸ್ಬೇಕು ಅಳಿಯಂದ್ರು. ಭಯ, ಇದೇ ನನ್ನ ಅರಮನೆ. ಹೆಂಗದೆ? ಅದಾ ಬೆಂಗಳೂರಲ್ಲಿರೋ ನನ್ನ ಮನೆ ಕಂಪೇರ್ ಮಾಡಿದ್ರೆ ತುಂಬಾ ಸಣ್ಣದೇನೆ. ಆದ್ರೆ ನೀವು ಮಾವ ಅಲ್ವಾ, ಅದಕ್ಕೆ. ಎಕ್ಸ್ಕ್ಯೂಸ್ ಮೀ, ಹಲೋ. ಏನ್ ಡ್ರೈವರು, ನಮ್ಮ ಮಳಿ ಮೈ ನೋಡ್ಬಿಟ್ಟು ದಂಗ್ ಹೊಡ್ದೋಗ್ಬಿಟ್ಟ? ಅಳಿಮಯನ? ಹೌದು. ಇವನಾ? ಎಸ್. ಯಾಕಪ್ಪ ಅಮ್ಜದ್ ಖಾನ್ ತರ ನಗ್ತಾ ಇದ್ಯಾ? ಅಳಿಯನ್ ತರ ಕಾಣ್ತಾ ಇದ್ಯಾ? ಅಳಿಯನ್ ತರ ಕಾಣ್ಬೇಕಾದ್ರೆ ಸೌತ್ ಆಫ್ರಿಕನ್ ಬೌಲರ್ ಆಲನ್ ಡೋಲನ್ ತರ ಮುಗಿನ ಮೇಲೆ ಬಿಳಿ ಮೀಸೆ ಹಾಕೊಂಡಿರಕ್ಕಾಗತ್ತೆ. ನೋಡಿದ್ರು ಕೂಡ ಡ್ರೈವರ್ ತರ ಕಾಣಿಸ್ತಾ ಇಲ್ಲ, ಯಾವ್ದೋ ದೊಡ್ಡ ಮಿಲಿಟರಿ ಮ್ಯಾನ್ ಮಗನ್ ತರ ಕಾಣಿಸ್ತಾ ಇದ್ಯಾ? ಮಾವಯ್ಯ, ವಾಟ್ ಇಸ್ ದಿಸ್ ಮಾವಯ್ಯ? ಬರ್ತಿದ್ದಂಗೆ ಅಪ್ಶಕ್ನ. ನಿಮ್ಮೂರಲ್ಲಿ ಡ್ರೈವರ್ಗೆ ಯಜಮಾನ್ಗೆ ವ್ಯತ್ಯಾಸನೇ ಇಲ್ವಾ? ಡ್ರೈವರು, ಏನ್ ನಿನ್ ತಲಾಟೆ? ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಸಾರಿ ಮಾವಯ್ಯ. ಇವ್ರಿಗೆ ಮಾವಯ್ಯ ಟಾಕರ್ ಬಿಡ್ಲಾ? ನಾ ಇವ್ರ ಮಗಳನ್ನ ಲವ್ ಮಾಡ್ತಿದ್ದೆ ಅಂತ ಗೊತ್ತಿದ್ರು ನೀನು ಅಳಿಮೆ ಅಂತ ನಾಟಕ ಹಾಕೊಂಡ್ ಬಂದಿದ್ಯಲ್ಲ, ಏನ್ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ? ನಿನ್ ಜಾತಕ ಹೇಳ್ಬಿಡ್ಲಾ? ನಾನು ಹೇಳ್ಬಿಡ್ಲ ನೀನ್ ಯಾರು ಅಂತ? ಏನ್ ಹೇಳ್ತೀಯ? ಕಿಡ್ನಾಪ್ ಪ್ಲಾನ್ ಮಾಡಿದ್ದು,
ಬ್ಯಾಗ್ ಕಿತ್ಕೊಳ್ಳೋಕೆ ಐಡಿಯಾ ಕೊಟ್ಟಿದ್ದು ನೀನ್ ಡ್ರೈವರ್ ಆಗಿ ಬಂದು ಕೆಲಸ ಸೇರ್ಕೊಂಡಿರೋದು 1 by 1 ಎಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳಿದ್ರೆ ನೀವಿಬ್ರು ಗುಸು 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 ಏನಿಲ್ಲ. ಸೆಟ್ ಅಪ್. ನಾನ್ ಕೇಳಿದ್ದ ಮಳೆ ಇದ್ರನ್ನ ಅಂದಂಗೆ ನಮ್ಮ ಮಳೆ ಇದ್ರ ಮೊದ್ಲೇ ಗೊತ್ತಾ ನಿಂಗೆ? ಓ ಎಷ್ಟು ದೊಡ್ಡ ಪಾಪ್ಯುಲರ್ Popular ಫಿಗರ್. ಎಲ್ಲ figure. ಸ್ಟೇಷನ್ ಇವ್ರ ಫೋಟೋ ಇರುತ್ತೆ. ಅದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ನಿಮ್ ಫೋಟೋ ಯಾಕಿರ್ತದೆ? ಕತ್ರಿ ಮಾಂಸ ಮೊನ್ನೆ ಟ್ರೈನ್ ಆಕ್ಸಿಡೆಂಟ್ ಆಯ್ತು ನೋಡಿ. ಹೌದು. ಅಲ್ಲಿ ತುಂಬಾ ಜನ ಕೇಟ್ ಬಿತ್ತಲ್ಲ, ಹಾ. ಅಲ್ಲಿಗೆ ನಾನು ಹೋಗ್ಬಿಟ್ಟು ಬ್ಯಾಂಡೇಜ್ ನ ಕತ್ರಿಯಿಂದ ಕಟ್ ಮಾಡಿ ಪ್ಯಾಕ್ ಮಾಡಿ ಎಲ್ರಿಗೂ ಟ್ರೀಟ್ ಮಾಡಿದೆ. ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಎಲ್ಲ ಸ್ಟೇಷನ್ ನನ್ನ ಫೋಟೋ ಹಾಕೊಂಡಿದ್ದಾರೆ ಅಲ್ವಾ ಬ್ರದರ್? ಡ್ರೈವರ್ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೀಯಾ? ಹೋಗಿ ಬೆಡ್ರೂಮ್ ರೆಡಿ ಮಾಡಿ ಹೋಗ್. ಹೇಳಿದ್ ಕೇಳಿಸಿಲ್ವಾ? ಹೋಗ್ ಕೆಲಸ ನೋಡಗೋ. ದೋ ಯುವರ್ ಡ್ಯೂಟಿ. ಯಾಕೆ ಹೇಳಿದ್ರೆ ಏನಾಯ್ತು? ತಗಲ್ದಂಗ ಆಯ್ತು. ಇದ ನಾನೇ 500 ರೂಪಾಯಿ ಟಿಪ್ಸ್ ಕೊಡ್ಬೇಕಾದ್ರೆ ನನ್ ಹೆಣ್ ಕೊಡೋ ಮಾವ ಇಷ್ಟು ದೊಡ್ಡ ಶ್ರೀಮಂತ ನಿನ್ ಸೆಕ್ರೆಟರಿಗೆ ಸಂಬಳ ಎಷ್ಟು ಕೊಡ್ಬೇಕು? ಕಾರ್ಮಿಕರ ಬೆವರಿಗೆ ಬೆಲೆ ಕೊಡ್ಬೇಕು ಅಂತ ಹೇಳ್ತಾರೆ. ಇವಳು ಯಾವತ್ತು ಬೆಳ್ತಿರೋದ್ ನಾನ್ ನೋಡೇ ಇಲ್ವಲ್ಲ. ಮಾಮ್ಸ್ ನೀನ್ ಕೊಡೋ ಸಂಬಳನ ಇಟ್ಕೊಂಡು ಅವಳು ಅಷ್ಟು ದೊಡ್ಡ ಫ್ಯಾಮಿಲಿನ ಹೇಗೆ ಮೇಂಟೈನ್ ಮಾಡ್ತಾಳೆ? ಅಯ್ಯೋ ಇದೊಳ್ಳೆ ಗಾಚಾರ ಆಗೋಯ್ತಲ್ಲ. ಅವ್ರ ಫ್ಯಾಮಿಲಿ ದೊಡ್ಡದಾಗಿರೋದಕ್ಕೆ ನಮ್ ತಾಯಿ ಸತ್ವಾಗ್ಲೂ ನಾನ್ ಕಾರಣ ಅಲ್ಲ. ಅವ್ರ ಬೇಕು ನನ್ ಮಗನ್. ನೀನ್ ಕೊಡೋ ಸಂಬಳ ಯಾವ್ದಕ್ಕೂ ಸಾಲದೆ ಅವಳು ಮೈ ಮೇಲೆ ಹಾಕೊಳ್ಳೋ ಬಟ್ಟೆನ ಅರ್ಧಂಬರ್ಧ ಹಾಕೊಂಡ್ ಬಂದಿದ್ದಾಳೆ. ಬಟ್ಟೆನೆ ಹಾಕಂತಲೇ ಇದ್ರು ಇನ್ನೂ ವೈರಾಗ್ ಕಾಣಿಸ್ತಾಳೆ ಹೇಳಿದ್ರೆ. ಹಾಳಾಗೋಗ್ಲಿ. ಈಗ ಸಂಬಳ ಎಷ್ಟು ಕೊಡ್ಬೇಕು ಅಂತ ತಮ್ಮ ಬಾಯಿನಿಂದ ಹೇಳ್ಬಿಡಿ ಅತ್ತಾಗೆ. ಈಗ ನೀನ್ ಅವಳಿಗೆ 500 ರೂಪಾಯಿ ಕೊಡ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸಣ್ಣ 0 ಸೇರಿಸ್ಬಿಡು. ಸಣ್ಣ 0 ಅಂದ್ರೆ ಅಲ್ಲಿಗೆ 50 ರೂಪಾಯಿ, ಅಲ್ಲಿಗೆ 550 ರೂಪಾಯಿ ಕೊಟ್ಬಿಡೋಣ ಬುಡಿ ಅತ್ತಾಗೆ. ಏನು 550? 500ಕ್ಕೆ 0 ಸೇರಿಸಿದ್ರೆ 5000. 5000? 5000 ಅಂತ ಹೇಳಿಬೇಡಿ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸಣ್ಣದಾಗಿ ಹೇಳಿ, ಶ್ರೀಲಂಕಾ ಮ್ಯಾಪ್ ತರ 5000 ಅಂತ. ಅಲ್ಲ ಅಳಿಯದ್ರೆ 5000 ರೂಪಾಯಿ ತಿಂಗಳ ಇವಳು ಒಬ್ಳಿಗೆ ಕೊಟ್ಬಿಟ್ರೆ 5 ವರ್ಷಕ್ಕೆ ಎಷ್ಟಾಯ್ತು, 10 ವರ್ಷಕ್ಕೆ ಎಷ್ಟಾಯ್ತು, 15 ವರ್ಷಕ್ಕೆ ಎಷ್ಟಾಯ್ತು, ಸಾಯೋವರೆಗೂ ಎಷ್ಟಾಯ್ತು ಲೆಕ್ಕ ಹಾಕಿದ್ರ? ಅಳಬೇಡ ನೀನು. ನಿನ್ ಕೊಡಕ್ ಇಷ್ಟ ಇಲ್ವಾ? ನಾನು ಈ ಮನೇಲಿ ಇರೋದಿಲ್ಲ. ಈಗಲೇ ಹೋಗ್ತೀನಿ. ಇಲ್ಲಿಂದ ಸೌತ್ ಆಫ್ರಿಕಾ ಹತ್ರ ನಡ್ಕೊಂಡು ಹೋಗ್ತೀನಿ. ಅಂದ್ರೆ ನಿಮ್ ದಮ್ಮಯ್ಯ ಅಂತೀನಿ, ಕೂತ್ಕಡಿ. ಅಲ್ಲ ಮಾಮ್ಸ್, ನಾನ್ ನಿನ್ ಮಗಳನ್ನ ಮದ್ವೆ ಆದ್ಮೇಲೆ ಈ ಆಸ್ತಿ ಎಲ್ಲ ಯಾರ್ದು ಅಂತೀನಿ. ಅದೊಂದೇ ಕಾರಣಕ್ಕೋಸ್ಕರನೇ ನೀನ್ ಹೋಗಯ್ಯ ಬಾರಯ್ಯ ಅಂದ್ರು ತಡ್ಕೊಂಡ್ ಸುಮ್ಮನಾಗಿವ್ನಿ. ಇಲ್ಲ ಅಂದಿದ್ರೆ ಇಲ್ಲಿಂದ ಫುಲ್ ಬ್ಯಾಕ್ ಶಾಟ್ ಎತ್ತಿದ್ರೆ ಹೋಗಿ ಇಂಡಿಯಾದಲ್ಲಿ ಬಿದ್ದೋಗ್ಬೇಕು. ಗುರುಗುನು ಮಾಮ್ಸ್. ಏನು ಇಲ್ಲ, ದೇವ್ರ ನಾಮ ಹೇಳ್ಕತ್ತಿದ್ದೆ ಅಳಿಮಯ್ಯ. ಸೆಕ್ರೆಟರಿ ಕಮಿಯರ್, ಈ ತಿಂಗಳಿಂದ ನಿನ್ ಸಂಬಳ ಜಾಸ್ತಿ ಮಾಡಿದ್ದೀನಿ. ಓಕೆ ಗೋ. ಥ್ಯಾಂಕ್ ಯು ಸರ್. ಜಸ್ಟ್ ಮಿನಿಟ್, ಕಮಿಯರ್. ಆಮೇಲೆ ತಿಂಗಳು ಸಂಬಳ ತಗೊಂಡೋಗುವಾಗ ಹಾಗೆ ಒಂದು 10 ಪ್ಯಾಕೆಟ್ ನೀರು ತಗೊಂಡೋಗ್ಬಿಟ್ಟು ನಿಮ್ಮ ಅಪ್ಪನ ಕೊಡು. ಯಾಕೆ? ಫ್ಯಾಮಿಲಿ ಪ್ಲಾನಿಂಗ್ ಮೇಂಟೈನ್ ಮಾಡೋದಕ್ಕೆ. ಮುಂದೆ ಏನ್ ತಪ್ಪು ನಡೆದೋಗ್ಬಿಡ್ಬಾರ್ದು ನೋಡು. ನೀನು ಅದನ್ನ ಮೇಂಟೈನ್ ಮಾಡು. ಗೋ ಗೋ. ಥ್ಯಾಂಕ್ ಯು ವೆರಿ ಮಚ್. ಸಂಬಳ ಜಾಸ್ತಿ ಕೊಡೋದು ನಾನು, ಮುಟ್ಟೋದಲ್ಲಿ. ಗೋ ಗೋ. ಗುಡ್ ಮಾರ್ನಿಂಗ್. ಅಪ್ಪ ಬಂದ್ರು ಕರ್ಟಕ ದಮನಕ. ಅಳಿಯಂದ್ರೆ ಯಮನತ್ರಕ್ ಪ್ರಾಣ ತಗೊಂಡೋಗೋರು ಇಬ್ರಿದ್ರಲ್ಲ, ಮುಷಂಡಿ ಪಿಚಾಂಡಿ, ಅವ್ರ ಬ್ರದರ್ಸು. ಇವನ್ ಕೇಬಿ, ಅವನು ಬೇಬಿ. ಏನಂಗ್ ನೋಡ್ತಾ ಇದ್ರು ಕಕ್ವಾ ನನ್ನ ಮಕ್ಳ. ಅವರು ನಮ್ಮ ಮಳಿ ಅಂದ್ರು ಕಣೋ, ಬೇಕುಪ್ ನನ್ನ ಮಕ್ಳ, ನಮ್ಮ ಮಳಿ ಅಂದ್ರು. ನಾವೆಲ್ಲೋ ನೋಡಿದ್ವಿ ಅಂತ. ಹೌದು ಬಂದಿದ್ರೆ ಟೇಸನ್ನು ನಮ್ಮ ಮಳಿ ಅಂದ್ರೆ ಹೆಸರು ಎಲ್ಲಿ ಬರುತ್ತೋ ಅಲ್ಲಿ ಟೇಸನ್ ಹೆಸರು ಬರುತ್ತಲ್ಲಪ್ಪ. ಏನ್ ಹೇಳಿ ಅಂದ್ರೆ ನಿಮ್ಗೆ ಟೇಸನ್ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್. ನಾನೊಂದ್ ಕಿತಾ ನಿಮ್ಮನ್ನ ಟೇಸನ್ ಒಳಗ್ ನೋಡ್ಬೇಕಲ್ಲ. ವ್ಯವಸ್ಥೆ ಮಾಡಿಸ್ತೀನಿ. ತಗಡ್ ನನ್ ಮಕ್ಳ, ತಿಂಗ್ಳಿಗೆ ಸಂಬಳ ಎಷ್ಟು ಕೊಡ್ತಾರೆ ನಿಮ್ಗೆ? ಸಂಬಳನ? ಹಂಗಂದ್ರೆ ಏನು? ನಮ್ಗೆ ಊಟ ಬತ್ತೆ ಬೇನು ಕೊಡಲ್ಲ. ನಾನ್ ನಿಮ್ಗೆ 2000 ರೂಪಾಯಿ ಕೊಡ್ತೀನಿ. ಇನ್ಮೇಲೆ ನೀವು ನನ್ನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ ಏನಾದ್ರು ಯಾರತ್ತಾದ್ರು ಬಾಯ್ ಬಿಟ್ರಿ ನನ್ನ ಮಕ್ಕಳ ನೀವೇ. ಏನ್ ಹೇಳಿ ಅಂದ್ರೆ ಅದು ಗುಸ್ಗುಸು. ದೇವ್ರ ನಾಮ. ಟಿಟಪ್ ತುಂಬಾ ಹೊತ್ತು ಬಕ್ಕೊಂಡಿರ್ಬೇಡ್ರಿ, ವಾಸನೆ ಬರುತ್ತೆ. ಅದು ಏನಿಲ್ಲ ಮಾವಯ್ಯ, ನಾನ್ ಬಂದಿದ್ದೀನಿ, ಇನ್ಮೇಲೆ ಹುಷಾರಾಗಿ ಕೆಲಸ ಮಾಡ್ರಿ ಅಂತ ವಾರ್ನ್ ಮಾಡ್ತಾ ಇದ್ದೆ. ಬಡ್ಡಿ ಐಕ್ಲ ಎಲ್ಲಿ ಇಡ್ಬೇಕೋ ಅಲ್ಲೇ ಇಡ್ಬೇಕು. ಜಾಸ್ತಿ ಸದರ ಕೊಟ್ರು ತಲೆ ಮೇಲೆ ಹತ್ ಕೂತ್ಕೊಂಡ್ಬಿಡ್ತಾವೆ. ನಮ್ ಮಳಿ ಅಂದ್ರೆ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು, ಗೊತ್ತಾಯ್ತಾ? ಮಾವಯ್ಯ ನಿಜವಾಗ್ಲೂ ನಿನ್ ಮೆಚ್ಕೋಬೇಕು ಮಾವಯ್ಯ. ಯಾಕಪ್ಪ? ಅದು ದೇಶ ಬಿಟ್ಟು ದೇಶಕ್ಕೆ ಬಂದಿದ್ರು, ಸುತ್ತಲೂ ಕನ್ನಡದವ್ರು ಇಟ್ಕೊಂಡಿದ್ಯಲ್ಲ ಅದಕ್ಕೆ. ದೇಶ ಬಿಟ್ಟು ದೇಶಕ್ಕೆ ಬಂದಿದೀವಲ್ಲಪ್ಪ. ನನ್ಗೆ ದೇಶ ದ್ವಾಸೆ ಭಾಷೆ ಅಂದ್ರೆ ಬಲಿಷ್ಠ. ಅದಿರ್ಲಿ, ಈ ಮಾರಿಷಿಯಸ್ ತುಂಬಾ ಕಬ್ಬಿನ ಗದ್ದೆ ಬೆಳ್ಕೊಂಡಿದ್ಯಲ್ಲ, ಅದು ಹೇಗೆ? ಅದೊಂದ್ ದೊಡ್ಡ ಕತೆ ನೋಡ್ತೀನಿ ಕೇಳು. ನಾನು 1964 ಅಪ್ಪ ಅಮ್ಮನ್ ತಾವ್ ಜಗಳ ಮಾಡ್ಕೊಂಡು ಮಳವಳ್ಳಿ ಆಲೆ ಮನೆ ಬಿಟ್ಟಾಗ ಒಂದ್ ಮೀನಿನ ಲಾರಿ ಸಿಕ್ತು ಮಂಗಳೂರ್ದು.
ಅದ್ರಲ್ಲಿ ಹತ್ತಿ ಬಂದ್ 6 ಬರ್ಗಿ ಇಳಿದೆ. ಅಲ್ಲಿ ಸಾಮಾನು ಸರಂಜಾಮು ಎತ್ತೋ ಕೆಲ್ಸಕ್ಕೆ ಸೇರ್ಕೊಂಡೆ. ಒಂದ್ ದಿವ್ಸ ಶಾನೆ ನಿದ್ದೆ ತಡೆಯಕ್ಕಾಗದೆ ಹೋಗ್ ಟಿಂಬರ್ ಒಳಗೆ ಮನಿಕೊಂಬಿಟ್ಟೆ. ಟಿಂಬರ್ ಅದೇನದು? ಅದೇ ಸಾಮಾನು ಗಿಮಾನು ಎಲ್ಲ ನೀರ್ ಮೇಲೆ ತಗೊಂಡೋಯ್ತದಲ್ಲ ದೊಡ್ಡ ದೋಣಿ. ಓಹೋ ಅದಕ್ಕೆ ಟಿಂಬರ್ ಅಂತಾರ? ಅದ್ರಲ್ಲಿ ಹೋಗಿ ಮನಿಕೊಂಬಿಟ್ಟೆ. ಬೆಳಗಾಗೆದ್ರೆ ನೀರ್ ಮೇಲೆ 13 ದಿವ್ಸ ಆದ್ಮೇಲೆ ಬಂದ್ ಮಾರಿಷಸ್ ಅಲ್ಲಿ ಇಳಿದೆ. ಬಾಬುರಾಯನ್ ಕೊಪ್ಪಳಲ್ಲಿ ಸಿಕ್ಕಂಗೆ ತಲೆ ಕಾಲ್ ಮಾಂಸ ಏನಾದ್ರು ಸಿಗ್ತದೇನು ಅಂತ ಹುಡುಕೊಂಡು ಹೊಂಟೆ. ಚಡ್ಡಿ ಒಳಗೇನೋ ಮುಳ್ಬಲ ಅಂದಂಗಾಯ್ತು. ಈಗಲ್ಲ, ಆಗ. ಓಹೋ 1964 ಅಲ್ಲಿ. ಸರಿ ಸರಿ. ತೆಗೆದ್ ನೋಡ್ತೀನಿ, ಇಟ್ಟುದ ಕಪಿಲ್ ತುಟ್ಟದೆ ಎಲ್ಲೋ ಬಡ್ಡೆ ಎತ್ತದೆ. ನನ್ ಜೊತೆ ನೀನು ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಸಂತೋಷದಿಂದ ಜೈ ಮಂಡ್ಯ ಅಂತ ಎಷ್ಟೇ ಊರ್ ತುಂಬಾ ಅಪ್ಕೊಂಡ್ಬಿಡ್ತು. ಹುಷಾರು, ಬೇರೆ ಏನಾರು ತೆಗೆದು ಎಷ್ಟು ಬಿಟ್ಟಿಯಾ? ಊರ್ ತುಂಬಾ ಅಪ್ಕೊಂಡ್ಬಿಟ್ಟದ್ದು.